ಎಲ್ಲರಿಗೂ ನಮಸ್ಕಾರ. ಶ್ವೇತಾ ಮತ್ತು ಗುರು ಅವರಿಗೆ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ನಮ್ಮ ಇಡೀ ಲಕ್ಷ್ಮಕ್ಕ ಕುಟುಂಬದವರಿಂದ ಶ್ವೇತಾ ಮತ್ತು ಗುರು ಅವರಿಗೆ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಲೈಫ್ ಇನ್ಮೇಲೇನು ಖುಷಿಯಾಗಿರಲಿ. ಸೊ ನೀವು ಹಾಗೆ ಖುಷಿಯಾಗಿರ್ರಿ. ಥ್ಯಾಂಕ್ ಯು. ರಾಧವಕ್ಕ, ಏನು ಮಾಡಕುಂತಿ? ಯಾರಿಗೂ ಕಾಯ್ಕೊಂತಿದ್ದಿಲ್ಲ? ಯಾರಿಗೆ ಕಾಯಂದಿ? ನನ್ನ ಗಂಡಗ ಹೊಲ್ದಾಗ ಹೋಗಾರ ಇನ್ನೂ ಬರೋವಲ್ರು ನೋಡ. ಮುಂಜಾನೆ ಒಂದು ತಟ್ಟಿಗೆ ಅವಲಕ್ಕಿ ತಿಂದೋಗಿದ್ದು ನೋಡು. ಮಧ್ಯಾಹ್ನಕ್ಕೂ ಊಟ ಒಯ್ದಿಲ್ಲ, ಏನಿಲ್ಲ. ಮಧ್ಯಾಹ್ನಕ್ಕೆ ಬರ್ತೀನಿ ಅಂತ ಅಂದ್ರೆ ಹಂಗಾಗಿ ಬುತ್ತಿನೂ ಕಟ್ಟಿಲ್ಲ, ಏನಿಲ್ಲ. ಈಟೊತ್ತಾದರೂ ಬರೋವಲ್ರಲ್ಲ, ಅದಕ್ಕೆ ಕಾಯ್ಕೊಂತ ನಿಂತಿದ್ದೆ ನೋಡವ. ಹೌದನ? ಮತ್ತು ಅಡುಗೆ ಆತನ? ಅಡುಗೆ ಆಗೈತೆ ನೋಡವ. ನಿಮ್ದು? ನಮ್ಮದು ಆಗೈತೆ ನೋಡು ಅಡುಗೆ. ನಾಳೆ ನಿಮ್ಮ ಹೊಲ್ದಾಗ ಏನಾರು ಕೆಲಸ ಐತನ ಬೇ? ನಮ್ಮ ಹೊಲ್ದಾಗಂತೂ ಕೆಲಸನೇ ಇಲ್ಲದಂಗೆ ಆಗ್ಬಿಟ್ಟೈತಿ. ಅದಕ್ಕೆ ಹೊಲಕ್ಕೆ ಬಂದಾರ ಬರ್ತಿದ್ದೆ. ಹೊಲ್ದಾಗ ಏನಾರು ಕೆಲಸ ಐತನ ಬೇ? ನಮ್ಮ ಹೊಲ್ದಾಗ ಏನನ್ನು ನೋಡುವ ಕೇಳ್ಬೇಕು. ಈಗ ನನ್ನ ಗಂಡ ಬಂದ ಮೇಲೆ ಕೇಳಿ ಹೇಳಿ ಕಳಿಸ್ತೀನಂತ. ಈಗೇನಿಲ್ಲ ಅಂತ ಅನಿಸ್ತೈತಿ. ಇವರು ಲಕ್ಷ್ಮಕ್ಕ ಅದಲ್ಲ, ಅವ್ರ ಹೊಲ್ದಾಗ ಏನೋ ಕೆಲಸ ಅದಾವ ಅಂತ ಅನ್ನಕುಂತಿದ್ರು ನೋಡುವ. ಅವ್ರ ಮನೆಗೆ ಹೋಗಿ ಕೇಳಬೇಕಿಲ್ಲ. ಅವ್ರ ಹೊಲ್ದಾಗ ಯಾವಾಗಾರ ಕೆಲಸ ಇದ್ದೇ ಇರ್ತಾವೆ. ಅವ್ರತ್ತೆ ಅದ ಅಲ್ಲಿ ಅವ ಕರಿಯವ್ವ. ಆಕಿದೊಂದು ದೊಡ್ಡ ಕಾಟ. ಆ ಮನೆಗೆ ಹೋಗೋದಕ್ಕೆ ಒಲ್ಲೆ ಅನ್ಸತ್ತವ ಯವ್ವ. ಮುದುಕಿ ಕಾಲಾಗ ವಟ 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 ಏನಾರ ಅಂತಿರ್ತೈತೆ ಹಂಗೆ. ಅದಕ್ಕೆ ನಾನು ಕೇಳಕ್ಕೆ ಹೋಗಲಿಲ್ಲ. ಬರ್ತೇನೆ, ಹೋಗಿ ಕೇಳ್ಕೊಂಡಾರ ಬರೋಣ. ಇಲ್ಲವ ಯವ್ವ, ಈ ಬರೋಂಗಿಲ್ಲ. ನನ್ನ ಗಂಡ ಬರೋ ಹೊತ್ತಾತು. ಮತ್ತು ಅವ್ರು ಬಂದಾಗ ಮನೆಯಾಗಿರಲಿಲ್ಲ ಅಂದ್ರೆ ಮತ್ತೆ ಒದರಾಡಕ್ಕೆ ಕುಂತು ಬಿಡ್ತಾರೆ. ನಾನು ನಾಳೆ ಹೋಗ್ತೀನವ ಅವ್ರ ಮನೆ ತಲೆ. ಬೆಳಗ್ಗೆ ಅಡುಗೆ ಮಾಡಿ ಅವಾಗ ಹೋಗ್ತೀನಿ. ಈಗ ಹೋದೆ ಅಂದ್ರೆ ಅಷ್ಟ ನನ್ನ ಗಂಡ ಕೈಯಾಗ ಮತ್ತೆ ಬೈಸ್ಕೊಳ್ಳೋದಾಕೈತಿ. ನೀವು ಹೋಗ್ಬಾ ಬೇಕಾರೆ. ಸರಿ ತಗೋರವ, ಹಂಗಾರ ನಾನು ಹೋಗ್ತೀನಂತ. ಏನಾರು ಕೆಲಸ ಐತಾನೆ ಏನಂತ ಮತ್ತೆ ಕೇಳ್ಕೊಂಬರ್ತೀನಿ. ಆ ಮುದುಕಿ ನೋಡ್ತೀನಿ. ಒಳಗಡೆ ಇದ್ರೆ ಇಲ್ಲೇ ಹೊರಗಡೆ ಪಂಚವನ್ನ ಇಲ್ಲ ಲಕ್ಷ್ಮಕ್ಕನ ಯಾರನ್ನಾರು ಕರೆದು ಕೇಳ್ತೀನಿ. ಇದ್ರೆ ಮತ್ತು ನಾಳೆ ಹೊಲ್ದಾಗಾರ ಹೋಗ್ತೀನಿ. ಮನ್ಯಾಗ ಕೂತ್ಕೊಂಡು ಏನೈತವ. ತಗೋರವ ಹಂಗಾರ. ಎಷ್ಟೊತ್ತಾತು ನೋಡಿ, ಇನ್ನೂ ಬರೋವಲ್ರಿ. ಏನು ಚಂದ ತಂಗ ಬುತ್ತಿನ ಒಯ್ಯಂಗಿಲ್ಲ, ಏನಿಲ್ಲ. ಬುತ್ತಿನಾರ ಒಯ್ದ್ರೆ ನಮ್ಗೆ ಚಿಂತಿರಂಗಿಲ್ಲ. ಎಷ್ಟೊತ್ಕರ ಯಾಕೆ ಬರಲಿ ಬಿಡು ಅಂತ ಅಂದು ಸುಮ್ಮನೆ ಇರ್ಬೋದು. ಬುತ್ತಿನ ಒಯ್ಯಂಗಿಲ್ಲ, ಏನಿಲ್ಲ. ಉಪವಾಸ ಇದ್ದು ಹೆಂಗೆ ಮಾಡ್ತಾರನ್ನ ಕೆಲಸ ಹೊಲ್ದಾಗ. ಲಕ್ಷ್ಮಿ, ಒಂದು ತಟಗ ಚಾ ತಂದು ಕೊಡ. ಹಾಂ ರೀ, ಇಟ್ಟೈತಡ್ರಿ ಚಾಕ ತರ್ತೀನಂತ. ಮಂಜಪ್ಪ ಖಾಲಿ ಅದೇನಪ್ಪ? ಒಂದು ತಟಗ ನಿನ್ನ ಜೊತೆ ಮಾತಾಡೋದಿತ್ತು. ಅಯ್ಯ ಮಾತಾಡ್ಬಿ ಯವ್ವ. ಅದಕ್ಕೇನ ಖಾಲಿ ಅದೇನೋ ಹಂಗದೇನು ಹಿಂಗದೇನು ಅಂತ ಕೇಳೋದು. ನೀ ಯಾವಾಗಾರ ಬೇಕಾದ್ರೆ ಬಂದು ಮಾತಾಡ್ಬಿ. ನಿಂಗೆ ಏನಾರ ಅಂತೀನಿ ನಾನು. ಬಾ ಕುತ್ಕೋ, ಬಾ ಮಾತಾಡೋಣಂತ. ಏನಂತ ಹೇಳು. ಅಲ್ಲಲ್ಲ, ನಿಮ್ದಂತೂ 5 ಜನದ ಗಂಡ್ಮಕ್ಳಿಂದ ಮದುವೆ ಆತ. ಚಿಂತೆ ಬಿಡ್ತಪ್ಪ ಗಂಡ್ಮಕ್ಳದಂತೂ. ಇನ್ನು ಇರೋದು ಒಂದು ಹೆಣ್ಮಕ್ಳಾಗ ಇಬ್ಬರದಂತೂ ಮಾಡಿಕೊಟ್ಟೈತಪ್ಪ. ಅವರು ಇಬ್ಬರು ಚಲೋ ಮನೆಗೆ ಸೇರಾರ. ಅವ್ರದ್ದು ಚಿಂತೆ ಇಲ್ಲದಂಗೆ ಐತಿ. ಈಗ ಇನ್ನೂ ಹಬ್ಬಕ್ಕೆ ಅದಾಳಲ್ಲಪ್ಪ ನಿನ್ನ ತಂಗಿ. ಆಕೆಗೂ ಎಲ್ಲರ ಗಂಡ ಹುಡ್ಕಾಕುಂತೇನೆ ಏನಿಲ್ಲ. ಎಷ್ಟು ದಿನ ಆತ ನಾನು ಹೇಳಾಕುಂತು. ಆಕೆದೊಂದು ಮದುವೆ ಆತಂದ್ರೆ ತಲೆ ಮೇಲಿಂದ ಭಾರನ ಇಳಿದು ಬಿಡ್ತೈತಪ್ಪ ಯಪ್ಪ ನಂದಂತೂ. ಅತ್ಯಾರ ನಿಮ್ಮ ತಲೆ ಮೇಲಿಂದಲ್ಲ, ನಮ್ಮ ತಲೆ ಮೇಲಿಂದ ದೊಡ್ಡ ಭಾರ ಇಳಿದಂಗೆ ಆಗುತ್ತೆ. ಸುಮ್ಮನೆ ಇರಲಿ, ಕೇಳಿಸಿತ್ತು. ಅಯ್ಯ ಯವ್ವ, ಅದನ್ನು ನೀನು ಹೇಳ್ಬೇಕನ್ಬೇ ನನಗೆ. ನಾನು ನೋಡಾಕುಂತೀನಿ ಬೇ. ಮೊನ್ನೆ ಒಂದು 2-3 ಸಂಬಂಧದ್ದು ಹೇಳಿದ್ರು ಬಿಡು. ಅವ್ರು ಅಷ್ಟು ಚಲೋ ಇಲ್ಲ ಆಗಿದ್ರ. ಅದಕ್ಕೆ ನಾನು ಒಲ್ಲೆ ಅಂದೆ. ಇನ್ನೊಬ್ಬ ನನ್ನ ದೋಸ್ತ ಹೇಳಿನ ತಡಿಬಿ, ಇವತ್ತು ನಾಡಿದ್ರಾಗ ಹೇಳ್ತೀನಿ ಅಂತ ಅಂದಾನ. ಎಲ್ಲೋ ಒಂದು ಹುಡುಗ ಚಲೋ ಐತಿ ಅಂತ ಅಂದಿದ್ದ. ಪೊಲೀಸನ ಅದಾನಂತ ಅಂದ್ರೆ ಅದಕ್ಕೆ ಕೇಳ್ತೀನಿ ತಡಿ. ಅವರು ಚಲೋ ಇದ್ರೆ ಈ ವಾರದಾಗ ಇಲ್ಲ ಮುಂದಿನ ವಾರದಾಗ ಬಾ ಅಂತ ಹೇಳ್ತೀನಿ. ಅವನಪ್ಪ ಅಷ್ಟು ಮಾಡು. ಯಾವ್ದಾರ ಚಲೋ ಸಂಬಂಧನ ನೋಡು. ಆರಾಮಿರ್ಬೇಕು ನನ್ನ ಮಗಳು. ಮತ್ತು ಅಲ್ಲಿ ಹೋದ ಮನ್ಯಾಗ ಏನು ಕಾಟ ಏನು ಇರಬಾರ್ದಪ್ಪ. ಇಲ್ಲಂತೂ ಹೂವಿನಂಗೆ ನೋಡ್ಕೊಂಡೀವ ಆಕೆನ. ಅಲ್ಲೂ ಗಂಡನ ಮನೆಗೆ ಹೋದ್ಮೇಲೆ ಹಂಗೆ ಹೂವಿನಂಗೆ ನೋಡ್ಕೊಳೋರು ಇರ್ಬೇಕಪ್ಪ. ನಿನ್ನ ಸೊಸೆಯರಿಗೆ ಮುಳ್ಳಿನ ಮೇಲೆ ನಡೆಸು. ನಾಳೆ ನಿನ್ನ ಮಗಳಿಗೂ ಮುಳ್ಳಿನ ಮೇಲೆ ನಡೆಸ್ತಾರ. ಬೇವ, ನಾನು ಚಲೋ ಸಂಬಂಧನ ನೋಡಾಕುಂತೀನಿ ತಡಿ. ಒಂಥರ ಲೇಟ್ ಆದರೂ ಪರವಾಗಿಲ್ಲ. ಚಲೋ ಕಡೆ ಸಂಬಂಧನ ನೋಡಿ ಕೊಡೋಣ. ಹಂಗೆ ತಡ ಮಾಡ್ಕೊತ ಕುಂತ್ರೆ ಹೆಂಗಪ್ಪ? ಬರ್ತಾ ವಯಸ್ಸು ಬರ್ತೈತೆ ಹುಡುಗಿಗೆ. ಈಗ ಚಲೋ ಇರ್ಬೇಕಾದ್ರೆ ಇನ್ನು ವಯಸ್ಸು ಇರ್ಬೇಕಾದ್ರೆ ಲಘುನ ಮದುವೆ ಮಾಡಿ ಕೊಟ್ಬಿಡ್ಬೇಕಪ್ಪ. ಯವ್ವ ಹೋಗಬೇ, ನಂಗೆ ಇಷ್ಟು ಲಘುನ ಮದುವೆ ಬೇಡ. ಹೌದೌದ್ರಿ ಅತ್ತಾರ. ಪಾಪ ಹುಡುಗಿನ ಸಣ್ಣದೈತಿ. ಇಷ್ಟು ಲಘುನ ಎದಕ್ರಿ ಅತ್ತಾರ ಮದುವೆ ಆ ಹುಡುಗಿಗೆ? ನೋಡ್ರಿ ಅತ್ತಿಯಮ್ಮ, ನೀವರ ಹೇಳ್ರಿ. ನಂಗೇನಾರ ವಯಸ್ಸಾಗೈತನ? ಇಷ್ಟು ಲಘುನ ಮದುವೆ ಯಾಕೆ ನನಗೆ? ಹೂನವ, ನಾನು ಅದ ಹೇಳಕೊಂತೀನಿ. ಇನ್ನು ನೀನು ಸಣ್ಣ ಹುಡುಗಿ ಅದೀಯವ. ಇನ್ನು ಭಾಳ ಸಣ್ಣಕ್ಕಿದ್ದೀತಿ ನೀನು. ಇಷ್ಟು ಲಗುನ ಎದಕ್ಕವ ನಿನಗೆ ಮದುವೆ? ನಿನಗೆ ಯಾರು ಕರೆದ್ರಲ್ಲ ಇಲ್ಲಿ? ಎದಕ್ಕೆ ಬಂದು ಇಲ್ಲಿಗೆ? ಬಾವರ ಚಾ ತಗೋರಿ. ಅಕ್ಕ ಅಲ್ಲಿ ಒಳಗಡೆ ಕೆಲಸ ಮಾಡಕೊಂತಿದ್ಲರಿ, ಅದಕ್ಕೆ ಚಾ ಕೊಡಕ್ಕಂತ ಬಂದೆ. ತಗೋರಿ. ಆತವ, ನೀವು ಒಳಗಡೆ ಹೋಗ್ರಿ, ಕೆಲಸ ನೋಡೋಗ್ರಿ. ಅತ್ತಿಯಮ್ಮ, ನನಗೂ ಬೋರ್ಮೀಟ ತಂದು ಕೊಡ್ರಿ. ಎಷ್ಟೊತ್ತಾತ ನಾನು ಕೇಳಿ ನೀವು ತಂದ ಕೊಡವಲ್ರಲ್ಲ ಬೋರ್ಮೀಟನ? ಅಲ್ಲವ, ಎಲ್ಲಾರ್ದು ಅಲ್ಲಿ ಅಡುಗೆ ಮನ್ಯಾಗ ಕೆಲಸ ಎಷ್ಟೊಂಡದವು. ನೀನು ಬಾ, ಬೇಕಾರೆ ಅಲ್ಲಿ ಕಾಸು ಇಟ್ಟಿರ್ತೈತಿ, ನೀನು ಹಾಕೊಂಡು ತೊಗೊಂಡು ಹೋಗಂತೆ ಅಂತ ಬಾರವ. ಹಂಗೆ ಎಲ್ಲಿ ಇದ್ದಲ್ಲಿಗೆ ತಂದು ಕೊಡಂತಿ. ಎಲ್ಲರೂ ಕೆಲಸ ಜಗ್ಗದವು.
ನೋಡ್ರಿ ಅತ್ತಿಗೆಮ್ಮನಾರ, ನಾನು ಇನ್ನೇನು ಮದುವೆ ಆಗಿ ಹೋಗೋಕ್ಕೆ ನನಗೆ ನೀವು ಎಲ್ಲ ಇದ್ದಲ್ಲೇ ತಂದು ಕೊಡ್ರಿ. ನೋಡ್ಬೇ ಅವ್ವ, ಎಷ್ಟೊತ್ತಾತ ನಾನು ಹೇಳಿ ಒಂದು ಸ್ವಲ್ಪ ಬೋರ್ಮಿಟ ತಂದು ಕೊಡು ಅಂತ ನೀನ ತಂದ ಕೊಡವಲ್ರಿ ನೋಡ್ಬೇ ಅವರು. ಯಾಕ್ಲಿ ಆ ಹುಡುಗಿಗೆ ಅಂದ್ರೆ ಹಿಂಗೆ ಯಾಕೆ ಮಾಡ್ತಿದ್ದಿ? ಇರಕ್ಕೆ ಆಕೆ ಒಬ್ಬಕ್ಕೆ ಅದ ಈಗ ಮನ್ಯಾಗ ಹೆಣ್ಮಗಳು ಅಂತಂದು ಚಂದನತ್ತಾಗ ನೋಡ್ಕೊಳಕ್ಕಾಗಲ್ಲ. ಹೋಗು ಮೊದ್ಲಾಕಿ ಗೋರ್ಮಿಟ ಅಂತ ಅದೆಂತ ಎಂತದ ಬೋಮಿಟನ ಏನು ಅದಂತ ತಂದು ಕೊಡು ಹೋಗು. ಬೇಕಾದ್ರೆ ಒಂದು ತೊಗೊಂಡಿರ್ತಾಳೆ, ಸಾಕಾರು ಬಿಟ್ಟಿರ್ತಾಳೆ. ಎಲ್ಲಿಕ್ಕಿಗಿದ್ದಲ್ಲಿ ಹೋಗಿ ಕೊಡಂದಿ. ನಮ್ಮ ಕೆಲಸ ರಗಡದಾವ ಇಲ್ಲಿ ಮಾಡಕ್ಕೆ. ಹೋಗವ್ವ, ನೀನು ಹಾಕೊಂಡು ಕುಡಿ ಹೋಗು. ಹಾಲು ಕಾಸಿಟ್ಟಿರ್ತಾರಿಲ್ಲ ಅಲ್ಲಿ ಅಡುಗೆ ರೂಮ್ನಾಗ, ಅವರು ಪಾಪ ಕೆಲಸ ರಗಡಿರ್ತಾವೆ. ಹೋಗಿ ಹಾಕೊಂಡು ಕುಡಿ ಹೋಗು. ನೀನಲ್ಲ ನೀನು ಅವ್ರ ಪರವಾಗ ಹೊಂಟಿದೆಲ್ಲ ಯಾಕ? ತಂಗೇನದಿಲ್ಲನ? ಹಂಗಲ್ವೇ, ಅವರು ಪಾಪ ಏನಾರು ಕೆಲಸ ಮಾಡ್ತಿರ್ತಾರಿಲ್ಲ ಅಲ್ಲಿ, ಅದಕ್ಕಂದೆ. ತಗೋ ಹೇಳ್ತೀನಂತ, ಆಮೇಲೆ ಅವರು ಹಾಕ್ಕೊಡ್ತಾರೆ. ಇದಕ್ಕೆ ಹೇಳೋದು ನಾನು ಈಗಲೇ, ನಾನು ಇದ್ದಾಗಲೇ ಹಿಂಗೆ ಮಾಡ್ಕೊತಾರೆ ಇವ್ರು ನನ್ನ ಮಗಳಿಗೆ. ನಾಳೆ ನಾನು ಸತ್ತ ಕಾಲಕ್ಕೆ ಇವರೇ ನೋಡ್ಕೋತಾರನೇ? ಇವ್ರು ಯಾವಕ್ಕಿನೂ ನೋಡ್ಕೊಳಂಗಿಲ್ಲ. ಅದಕ್ಕೆ ಎಲ್ಲರೂ ಒಂದು ಚಲೋ ಕಡೆ ಸಂಬಂಧ ನೋಡು. ಚಲೋ ಸಂಬಂಧ ಬಂತಂದ್ರೆ ಮದುವೆ ಮಾಡಿ ಮುಗಿಸ ಬಿಡೋಣಂತ. ಯಾವ ತಾಯಿ ನೀ ಸಾಯಕ್ಕ? ಎಲ್ಲಾರನ್ನೂ ಸಾಯಬಾರ್ದು, ಆಮೇಲೆ ಸಾಯಕ್ಕೆ ನೀನು. ಪಂಚಿ ಸುಮ್ಮನೆ ಇರಲಿ, ಎದಕ್ಕೆ ಬೇಕು ನಿನಗೆ? ಕೇಳಿಸಿತ್ತು ಆಮೇಲೆ ಒಬ್ಬಕ್ಕ ಯಾನಮ್ಮಿ ಕಿಟಿ 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 ಅತ್ತಿ ತಪ್ಪಷ್ಟಿಗೆ ಈಕಿದ ನಾದಿ ತಪ್ಪಷ್ಟೇ ಅತ್ತಿಗಿದೆ. ಆಕೆ ಸಣ್ಣಕ್ಕೇನ ಆಕೆ ಬಂದು ಅಡುಗೆ ರೂಮ್ನಾಗ ಹಾಕೊಂಡು ಕೂಡ ಆಕೆ ಏನು ಇದ್ದಲ್ಲೇ ಹೋಗಿ ಕೊಡ್ಬೇಕಂತ ಆಕೆ ಬೋಮಿಟನ. ತಗೋಬೇ. ಹಂಗಾರ ನನ್ನ ದೋಸ್ತಿಗೆ ಹೇಳಿನಲ್ಲ, ಯಾರೋ ಪೊಲೀಸ್ರನೇ ಯಾರೋ ಅದಾರ ಅಂತಂದ್ರೆ ಅದು ಒಂದು ಸಂಬಂಧ. ಮತ್ತು ಇನ್ನೊಂದು ಯಾವ್ದಾರು ಚಲೋ ಸಂಬಂಧ ಬಂದ್ವಂದ್ರೆ, ಒಂದು 2-3 ಸಂಬಂಧ ಚಲೋ ಬಂತಂದ್ರೆ ಬಾ ಅಂತ ಇದು ಹೆಣ್ಣು ನೋಡೋಕೆ ಕರ್ಸಬಿಡ್ತೀನಿ ಅಂತ ತಗೋ. ತಗೋಬೇ. ನನ್ನ ಸ್ವಲ್ಪ ಹೊಲ್ದಾಗ ಕೆಲಸ ಐತಿ, ನಾ ಹೋಗಿ ಬರ್ತೀನಿ ಅಂತ ತಗೋ. ಸಂಜೆಗೆ ಬಂದು ಮಾತಾಡ್ತೀನಂತ ನಿನ್ನ ಜೊತೆ. ತಗೋರಪ್ಪ. ಯಾವಾರ ಚಲೋ ಸಂಬಂಧ ಬಂದ್ರೆ ಬಾ ಅಂತಾನೆ ಹೇಳ್ಬಿಡು. ತಗೋಬೇ, ಹೇಳ್ತೀನಂತ. ಯಾವಾರ ಚಲೋ ಸಂಬಂಧ ಬಂತಂದ್ರೆ ಬಾ ಅಂತಾನೆ ಹೇಳ್ತೀನಂತ. ನಾ ಸರಿ ತಗೋ, ನಾ ಓಕೆನಾ? ಹೊತ್ತಾಕೈತೆ ಮತ್ತೆ. ಆಳು ಬಂದಾರ ನೀವತ್ತು ಹೊಲ್ದಾಗ? ಹ್ಞೂ ಬೇ, ಆಳು ಬಂದಾರ, ಅದಕ್ಕೆ ಹೋಗ್ತೀನಿ. ತಗೋ, ಹೋಗ್ಬಾ. ಯವ್ವ, ನಾನು ಇವತ್ತು ಫೋನ್ನಾಗ ನೋಡಿದ್ದೇವೆ, ಅದು ಲೆಹಂಗಾ 10,000 ರೂಪಾಯಿದು. ಎಷ್ಟು ಚಂದ ಐತಿವೆ ಅದು. ನಾನು ಅಂಥದ್ದು ತೊಗೋತೀನಿ, ಕೊಡಿಸ್ಬೇ. ಮೆಲ್ಲಕ್ಕೆ ಮಾತಾಡಲಿ, ಇಲ್ಲ ಮನ್ಯಾಗ ಗಾಡಿಗೂ ಕಿವಿ ಇರ್ತಾವು. ನೀ ಕೇಳಿದೆ ಅಂತ ಹಿಂಗೆ 10,000 ರೂಪಾಯಿ ನೀ ತೊಗೊಳಕುಂತಿ ಅಂತ ಗೊತ್ತಾತಂದ್ರೆ ಆತು. ನೀವು 4 ಜನ ಅತ್ತಿಗೆಮ್ಮನವ್ರು ಅದಾರಲ್ಲ, ನಂಗೂ ಕೊಡ್ಸಂತ ಬಾರಿಸ್ತಾರೆ. ಎಲ್ಲ ಅವರಿಗೆಲ್ಲ ಕೊಡ್ಸ್ಕೊಂತ ಕೂತ್ಕೊಲಿ. ಯವ್ವ, ಅವರೆಲ್ಲ ಒಳಗಡೆ ಅಡುಗೆ ಮಾಡಕ್ಕೆ ಕುಂತಾರೆ, ಬಿಡ್ಬೇ. ನಂಗೆ ಕೊಡ್ಬೇ, 10,000 ರೂಪಾಯಿ ಕೊಡ್ಬೇ. ಇವತ್ತು ಆರ್ಡ್ರ್ ಮಾಡಿಬಿಡ್ತೀನಿ ನಾನು. ತಗೋರವ, ಆಮೇಲೆ ಕೊಡ್ತೀನಿ ಅಂತ 10,000 ರೂಪಾಯಿ. ನಿಂಗೆ ಎಂಥದ್ದು ಬೇಕು ಅಂಥದ್ದು ಬಟ್ಟೆ ತಗೋ, ಆತಾ? ಅಂತಂಗ ನಿಮ್ಮ ಅಣ್ಣಗೆ ಹೇಳಿನಿ, ಯಾವಾರ ಚಲೋ ಗಂಡು ಬಂದಂದ್ರೆ ಕರಸ್ ಅಂತಂದು. ಅದಕ್ಕೆ ನಿನ್ನ ಮುಖ ಎಲ್ಲ ಚಂದನತ್ತಂಗೆ ಅದೆಂಥದ್ದು ತೊಳ್ಸೋದನ್ನ ಏನಂತಾರಲ್ಲವ, ಅಲ್ಲಿ ಹೋಗಿ ಚಂದನತ್ತಂಗೆ ಮುಖ ಈಗ ತೊಳ್ಸ್ಕೊಂಡು ಚಂದನತ್ತಂಗೆ ರೆಡಿಯಾಗ. ಇನ್ನೇನು ನಿನ್ನ ಹೆಣ್ಣು ನೋಡೋಕೆ ಬರ್ತಾರಲ್ಲ, ಅವ್ರ ಮುಂದೆ ಚಂದನತ್ತಂಗೆ ರೆಡಿಯಾಗಿ ನಿಂತ್ಕೋಬೇಕು. ನೀನು ನೋಡಿದ ತಕ್ಷಣ ಅವ್ರು ಒಪ್ಕೊಂಡ್ಬಿಡ್ಬೇಕು. ಹಂಗಾಗಿ ಏನವ? ಆತು ಬೇ, ಹಂಗೆ ಹಾಕೀನಿ. ಹಂಗಂದ್ರೆ ಮತ್ತು ನಂಗೆ ಇನ್ನೊಂದು 5,000 ರೂಪಾಯಿ ಕೊಡು. ನಾನು ನಾಳೆ ಪಾರ್ಟಿಗೆ ಹೋಗಿ ಅಲ್ಲಿ ಪಾರ್ಲರ್ನಾಗ ಹೋಗಿ ಐಬ್ರೋ ಮಾಡಿಸ್ಕೊಂಡು ಮುಖ ಎಲ್ಲ ತೊಳ್ಸ್ಕೊಂಡು ಚಲೋದು ಸೀರೆ ತೊಗೊಂಬರ್ತೀನಿ ಒಂದು. ಈಗಾರ ಎಂಥದ್ದು 10,000 ರೂಪಾಯಿದು ಎಂಥದ್ದಲ್ಲಿ ಹಂಗನೇ ಏನಿಲ್ಲ ಹಂಗೆ ಮತ್ತು ತೊಗೋತೀನಂತ ಅಂದಿಲ್ಲ ಮತ್ತು. ಯವ್ವ, ಅದು ಲೆಹಂಗಾನ ಬಂದಾಗ ಯಾರು ನೋಡಕ್ಕೆ ಬಂದಾಗ ಹಾಕೊಳಕ್ಕೆ ಬರ್ತಿತ್ತು ಅನ್ಬೇ. ಯಾವ್ದಾರು ಫಂಕ್ಷನ್ ಇದ್ದಾಗ ಅವಾಗ ಹಾಕ್ಕೊಳ್ಳೋದು ಅದನ್ನು. ಯಾರು ಬಂದಾಗ ನೋಡೋಕೆ ಚಲೋ ಸೀರೆ ಬೇಕು. ಅದಕ್ಕೆ ಒಂದು 2-3 ಸೀರೆ ತರ್ತೀನಿ. ಇನ್ನೊಂದು 10,000 ರೂಪಾಯಿ ಕೊಡು ಮತ್ತು ನನಗೆ. ತಗೋ, ಇನ್ನೊಂದು 10,000 ರೂಪಾಯಿ ಎಲ್ಲ ಕೊಡ್ತೀನಿ ಬಾ. ಮತ್ತು ನಿಮ್ಮ ಅತ್ತಿಗೆಮ್ಮನವ್ರ ಮುಂದೆ ಎಲ್ಲರ ಮುಂದೆ ಹೇಳಕ್ಕೆ ಹೋಗಬೇಡ. ಹಂಗೆ ನಿಮ್ಮ ಶೀಲವಕ್ಕೂ ಒಂದು ಚಲೋ ಸೀರೆ ತೊಗೊಂಬಾ, ಆಕೆಗೂ ಕೊಡೋಣಂತ. ಇಲ್ಲೇ ಅದಾಳ, ಮತ್ತು ನೀವು ನೋಡಕ್ಕೆ ಬಂದಾಗ ಆಕೆಗೂ ಕರೆಸ್ತೀನಂತ. ಆಕೆಗೆ ಒಂದು ಚಲೋ ಸೀರೆ ತೊಗೊಂಬಾ. ಆತು ಬೇ, ಆಕೆ ಅಕ್ಕಗೂ ತರ್ತೀನಂತ. ಯಾರು ದೊಡ್ಡ ಅಕ್ಕಗ? ಮತ್ತು ನಿಮ್ಮ ದೊಡ್ಡಕ್ಕ ಬಂದ್ಲಂದ್ರೆ ಬೇಕಾದ್ರೆ ಕೊಡ್ಸಕ್ಕೆ ಬರ್ತೈತಿ. ಈಗ ಇಲ್ಲೇ ಇದ್ದೋರಾಗದಾಳಲ್ಲ ನಿಮ್ಮ ಶೀಲವಕ್ಕ, ಆಕೆಗೆ ಒಂದು ತೊಗೊಂಬಾ. ನೀನೊಂದು 2 ಸೀರೆ ತೊಗೋ. ಮತ್ತು ಮನ್ಯಾಗ ಯಾರ ಮುಂದೆ ಹೇಳಕ್ಕೆ ಹೋಗಬೇಡ. ತೊಗೊಂಬಂದು ಮುಚ್ಚಿಡು, ನಾನು ಆಕೆ ಹೋಗಿ ಕೊಟ್ಟು ಬರ್ತೀನಂತ ಮುಚ್ಕೊಂಡು. ಆತು ತಗೋಬೇ. ಇವ ನಾವು ಸ್ವಲ್ಪ ಹೋಗಿ ಮಕ್ಕೋತೀನಿ ಬೇ, ಯಾಕೋ ಸುಸ್ತಾದಂಗೆ ಹಾಕುಂತೈತಿ. ತಗೋರವ, ಹೋಗಿ ಮಕ್ಕೋ ಹೋಗು. ನಿಂಗೆ ಅಲ್ಲೇ ಹಾಲು ತಂದು ಕೊಡು ಅಂತ ಹೇಳ್ತೀನಿ ಅಂತ ಹೋಗ್ನ. ಆತು ಬೇ. ಸರ್ಸಿ, ಲೇ ಸರ್ಸಿ. ಅತ್ಯಾರ ಕರೆದ್ರಿ? ಸರ್ಸಿ ಅಂದ್ರೆ ನೀನಲ್ಲಿ ಈ ಮನ್ಯಾಗ? ಅತ್ಯಾರ ಆಕೆ ಸರ್ಸವ ಸ್ನಾನಕ್ಕೆ ಹೋಗಾಡ್ರಿ, ಅದಕ್ಕೆ ನಾನು ಬಂದೆ. ಸರಿ. ಆಕೆ ಪವಿತ್ರ ಕೋಣ್ಯಾಗದಾಳ. ಆಕೆಗೇನು ಅದೆಂಥದ್ದು ಬೋಮಿಟಾನಿ ಏನು ಅದೇನೋ ಕೊಡ್ಬೇಕಂತ, ಹೋಗಿ ಕೊಟ್ಬಾ ಅಲ್ಲೇ ಕೋಣ್ಯಾಗ. ಅತ್ಯಾರ ಅದು ಅಡುಗೆ ರೂಮ್ನಾಗ ಅಡುಗೆ ಮಾಡಕ್ಕೆ ಕುಂತೈತ್ರಿ, ಕೆಲಸ ಐತ್ರಿ. ಬೇಕಾರೆ ಹಾಕಿಟ್ಟಿರ್ತೈತಿ, ತೊಗೊಂಡೋಗಂತ ಹೇಳ್ರಿ. ಯಾಕ ಏನೋ ಹೊಸದು ಕಲಿಯಾಕೊಂತೀರಲ್ಲ ಒಬ್ಬೊಬ್ರ ಹೋಗಿ ಕೊಡ್ತೀನಿ. ಏನೇ ನಿನ್ನ ಗಂಡನ ಮುಂದೆ ಹೇಳ ಬೇಡ್ರಿ ಅತ್ಯಾರ, ಅವ್ರ ಮುಂದೆ ಏನು ಹೇಳೋದು ಬೇಡ. ನಾನು ಹೋಗಿ ಕೊಡ್ತೀನಿ ಅಂತ ತಗೋರಿ. ಆಕೆ ಸರಸ್ವತಿ ಸ್ನಾನಕ್ಕೆ ಹೋಗಾಳ, ನಾನು ಹಾಲು ಕಾಯಿಸ್ಕೊಂಡು ಬೋಮಿಟ ಹಾಕೊಂಡು ಕೊಡ್ತೀನಿ ಅಂತ ತಗೋರಿ. ಹೋಗು, ಏನು ಕೆಲಸ ಐತೆ ನೋಡ್ಕೋಗ. ಬಂದು ನಿಂತು ಬಿಟ್ಲಂಗೆ ಮನ್ಯಾಗ. ನಾನಿಲ್ಲ ಅಂದ್ರೆ ಮನೆ ಅನ್ನೋದು ನೋಡೋಕ್ಕಾಗಂಗಿಲ್ಲ, ಹಂಗಾಗಿರ್ತೈತಿ. ಒಬ್ಬೊಬ್ರ ಸಣ್ಣ ಕಾಟ ಚಲೋ ಮಾಡ್ಯಾರ, ಅತ್ತೆದ ಅನ್ನೋದ ಮರ್ತು ಬಿಟ್ಟಾರ ಅನಿಸ್ತೈತಿ ಇವರು. ಅಂದಂಗೆ ಯಾಕ ನನ್ನ ಮಗಳು ನಿನ್ನೆ ಬಂದೋದಕ್ಕೆ ಬಂದೇ ಇಲ್ಲಪ್ಪ. ಏನಾಗೈತೆ ಏನು? ಒಂದು ತಟಗೆ ಮನೆಗಾರ ಹೋಗಿ ನೋಡ್ಕೊಂಬರ್ತೀನಿ ಏನಂತಂದು.